ಹೆಂಗೆ ಡಿ ಕೆ ಶಿವಕುಮಾರ್ ಪ್ರಯಾಗರಾಜ್ಗೆ ಹೋಗ್ತಾರೆ, ಧರ್ಮಸ್ಥಳದ ವಿಷಯ ಮಾತಾಡ್ತಾರೆ, ನಮಸ್ತೆ ಸದಾ ವತ್ಸಲೆ ತ್ವಯ ಹಿಂದೂ ಭೂಮಿ ಅಂತೇಳಿ ಸದನದಲ್ಲಿ ಮಾತಾಡ್ತಾರೆ. ಅದೇ ರೀತಿ ಕುಕ್ಕರ್ ಬಾಂಬ್ ತಂದವನಿಗೆ ದೇವರಾಲ ಮೈ ಬ್ರದರ್ಸು ಅಂತಲೂ ಮಾತಾಡ್ತಾರೆ. ಅದನ್ನ ಖಂಡಿಸ್ತಾರ ಅವರು? ಸರ್, ಡಿ ಕೆ ಶಿವಕುಮಾರ್ ಅವ್ರದೆಲ್ಲ ಹೆಂಗೆ ಅಂತ ಹೇಳಿದ್ರೆ, ಈ ರಾಂಗ್ ಕ್ವಶನ್ ಆಗಿ ರೈಟ್ ಆನ್ಸರ್ ತಗೊಳ್ತಾರೆ, ಸದನದಲ್ಲಿ ಮಾತಾಡೋದು. ಈಗ ನಿನ್ನೆ ಗಂಭೀರವಾದಂತ ವಿಚಾರ ಚರ್ಚೆ ಆಗ್ತಾ ಇದೆ. ನಮಸ್ತೆ ಸದಾ ವತ್ಸಲೆ ಮಾತಾಡಿದ್ರು, ನಮ್ಮವ್ರಿಗೊಂದ್ ರೀತಿ ಖುಷಿ ಆಯ್ತು. ಆದ್ರೆ ಡಿ ಕೆ ಶಿವಕುಮಾರ್ ಇವಾಗ ನಾವೆಲ್ಲ ಹೆಂಗೆ ಪಾರ್ಟಿ ಲಾಯಲಿಟೀಸ್, ನಾವ್ ಏನೇ ಬಂದ್ರು ಪಕ್ಷ ಬಿಟ್ಟು ನಾವೆಲ್ಲ ಹೆಂಗೆ ಕಮಿಟೆಡ್ ವರ್ಕರ್ಸ್ ತರ ಇದ್ದೀವೋ, ಸಿದ್ದರಾಮಯ್ಯ ಬೇಕಾದ್ರೆ ತನ್ನ ಬಣ್ಣವನ್ನ ಬದಲಾಯಿಸ್ತಾರೆ. ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ತನ್ನ ಬಣ್ಣವನ್ನ ಬದಲಾಯಿಸಲ್ಲ. ಎರಡು ಭಿನ್ನ ವಿಚಾರಧಾರೆಯ ಎರಡು ರಾಜಕೀಯ ಪಕ್ಷಗಳು ನಮ್ಮ ಕಣ್ಮುಂದೆ ಬರ್ತವೆ, ಒಂದು ಕಾಂಗ್ರೆಸ್, ಒಂದು ಬಿಜೆಪಿ. ಅವರಿಬ್ಬರ ಮಧ್ಯೆ ಸೈದ್ಧಾಂತಿಕವಾದ ಯಾವ ಸಾಮ್ಯತೆಗಳು ಕಂಡು ಬರೋದು ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ಸಿಗೆ ಮತದಾರರು ಮತ ಹಾಕ್ಬೇಕಾದ್ರೆ ಆ ವಿಚಾರಧಾರೆಯನ್ನ ಅವಲಂಬಿಸಿಯೇ ನಂಬಿಯೇ ಮತದಾರ ಹಾಕ್ತಾರೆ. ಬಿಜೆಪಿಗೂ ಕೂಡ ಅವರ ವಿಚಾರಧಾರೆಯನ್ನ ನಂಬಿ ಮತವನ್ನ ಚಲಾಯಿಸ್ತಕ್ಕಂಥ ಮತ ಸಮೂಹಗಳು ಈ ದೇಶದಲ್ಲಿದ್ದಾವೆ. ಆದ್ರೆ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ದಾರೆ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ RSS ಮನಸ್ಥಿತಿಯವರು ಪಕ್ಷ ಬಿಟ್ಟು ಹೊರಗೆ ಹೋಗ್ಬೇಕು ಅಂತ ಹೇಳಿ ಯಾಕೆ ಆ ಮಾತನ್ನ ಹೇಳಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿತ್ತು. ಹಾಗೆ ಹೇಳಿದ್ದಾರೆ ಅಂದ್ರೆ ಕಾಂಗ್ರೆಸ್ನ ಒಳಗೆ ಒಂದು ಸೈದ್ಧಾಂತಿಕ ದಿವಾಳಿತನ ಇರ್ತಕ್ಕಂಥ ಅನೇಕರು ಇರಬಹುದು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹೇಳಿದ್ದಾರೆ. ನೀವು ರಾಹುಲ್ ಗಾಂಧಿ ಒಪ್ಪಿಕೊಳ್ಬೇಕಂತಿಲ್ಲ, ನಾವು ಒಪ್ಪಿಕೊಂಡಿದ್ದೇವೆ. ಈ ದೇಶದ 50% ಜನ ಒಪ್ಪಿಕೊಂಡಿದ್ದಾರೆ. 100 ಜನ ಎಂಪಿಗಳನ್ನ ಆಯ್ಕೆ ಮಾಡಿದ್ದಾರೆ. 200 ಎಂಪಿಗಳು ನಮ್ಮ ಒಟ್ಟಿಗಿದ್ದಾರೆ. ಅಷ್ಟು ಭಾಗದ ಜನ ಒಪ್ಪಿಕೊಂಡಿದ್ದಾರೆ. ಈಸ್ ಅ ನ್ಯಾಷನಲ್ ಲೀಡರ್, ಈಸ್ ಅಪೋಸಿಷನ್ ಲೀಡರ್. ನೀವು ಒಪ್ಪಿಕೊಳ್ಳುವುದು ಬಿಡುದು ನಿಮಗೆ ಬಿಟ್ಟು. ನೀವು ಅದನ್ನ ನಾಯಕನೇ ಅಲ್ಲ ಅಂತ ಹೇಳಿದ್ರೆ ನನಗೆ ಮೋದಿ ಅವರು ನಾಯಕ ಅಲ್ಲ. ಆಸ್ ಎ ಕಾಂಗ್ರೆಸ್ ಮ್ಯಾನ್ ಐ ವೋಂಟ್ ಅಗ್ರಿ ಮೋದಿ ಆಸ್ ಎ ಲೀಡರ್, ಮೈ ಲೀಡರ್. ಆ ಸ್ವಾತಂತ್ರ್ಯ ನನಗೂ ಇದೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸಿದ್ಧಾಂತ ಚೇಂಜ್ ಮಾಡುದಿಲ್ಲ. ಏನ್ರಿ ಹೇಳ್ತೀರಿ ನೀವು, ಏನ್ರಿ ಹೇಳ್ತೀರಿ? ಕರ್ನಾಟಕದ ಇತಿಹಾಸ ತೆಗೆದು ನೋಡಿ. ಸನ್ಮಾನ್ಯ ಯಡಿಯೂರಪ್ಪನವ್ರು ಏನೇನು ಮಾಡಿದ್ರು, KJF ಅನ್ನು ಕಟ್ಟಿದ್ರು, ಆಗ ಎಷ್ಟು ಜಗಳ ಆಡ್ಕೊಂಡ್ರಿ. ಆ ಜಗಳ ಆದ ಮೇಲೆ ವಾಪಸ್ ಎಷ್ಟು ಚಂದ ಮಾಡಿ ಸ್ವಾಗತ ಮಾಡಿ ವಾಪಸ್ ಸೇರಿಸಿಕೊಂಡು ಇವತ್ತು ಅವರ ಮಗನನ್ನ ನೀವು ಸೇರಿಸಿಕೊಂಡಿಲ್ವಾ? ಸೈದ್ಧಾಂತಿಕವಾಗಿ ನೀವು ಏನು ಬದಲೇ ಆಗುದಿಲ್ಲ. ಅದನ್ನೇ ನಾನು ಹೇಳಿದ್ದು. ಆಮೇಲೆ ಕೊನೆಯಲ್ಲಿ ಎಲ್ಲ ನಿಮ್ಮ ಮಾತುಗಳನ್ನೇ ನೀವೇ ಕ್ರೋಢೀಕರಿಸಿ ಕೊನೆಯ ಅದ್ಭುತವಾದಂತ ಒಂದು ಚಾಣಾಕ್ಷತನದ ರಾಜಕೀಯ ಹೇಳಿಕೆ ಕೊಡ್ತೀರಿ. ಏನು? ಸಮಯ ಸಂದರ್ಭಕ್ಕೆ ಸರಿಯಾಗಿ ನಾವು ಕೆಲವು ನಿರ್ಧಾರಗಳನ್ನು ಸಮಯ ಸಂದರ್ಭದಲ್ಲಿ ಮಾಡಬೇಕು. ನಾವು ಕ್ರಿಶ್ಚಿಯನ್ನ ನಾವೇನ್ ವಿರೋಧಿಗಳಲ್ಲ, ಮುಸ್ಲಿಮರ ವಿರೋಧಿಗಳು ಅಲ್ಲ. ಯಾರು ದೇಶವನ್ನ ವಿರೋಧಿ ಮಾಡ್ತಾರೆ ಅಂತ ಮುಸ್ಲಿಮರನ್ನ ನಾವು ವಿರೋಧ ಮಾಡ್ತೀವಿ ಅಷ್ಟೇ ಹೊರತು ಮುಸ್ಲಿಮರ ವಿರೋಧ. ಸರ್, ಸಂವಿಧಾನದಲ್ಲಿ ಜಾತ್ಯತೀತ ಪದವನ್ನ ತಂದೋರು ಯಾರು? ಆ ಜಾತ್ಯತೀತ ಪದಕ್ಕೆ ಅರ್ಥ ಕೊಟ್ಟೋರು ಯಾರು? ಕೊಟ್ಟು ನಡ್ಕೊಳ್ತಾ ಇದೆಯಾ ಈ ಸರ್ಕಾರ? 75ರಲ್ಲಿ ಸಂವಿಧಾನದಲ್ಲಿ ಜಾತ್ಯತೀತ ಪದವನ್ನು ತಂದ್ರೆ ನಡ್ಕೊಳ್ತಾ ಇದಾರೆ ಸರ್. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ನಡ್ಕೊಳ್ತಾ ಇದೆಯಾ? ಕೇವಲ ನೆಪ ಮಾತ್ರಕ್ಕೆ ಜಾತ್ಯತೀತ ಪದ ಸರ್. ಯಾರು ಇವರು ಆ ಪದಕ್ಕೆ ಅನ್ವರ್ಥ ಆಗೋ ರೀತಿಯಲ್ಲಿ ಕಾಂಗ್ರೆಸ್ ಆಗ್ಲಿ ಅಥವಾ ಕಮ್ಯುನಿಸ್ಟ್ ಆಗ್ಲಿ ನಡ್ಕೊಳ್ತಲ್ಲ. ನಾವೆಲ್ಲ ನೋಡಿದೀವಿ ಸರ್. ಬಿಜೆಪಿಯನ್ನ ಬ್ರಾಹ್ಮಣರು ಅಂತ ಬೈಯುವಂಥದ್ದು, ಬಂಡವಾಳ ಶಾಹಿಗಳು ಅಂತ ಟೀಕೆ ಮಾಡ್ತಕ್ಕಂಥದ್ದು, ವ್ಯಾಪಾರಸ್ಥ ಪಾರ್ಟಿಗಳು ಅಂತ ಟೀಕೆ ಮಾಡ್ತಕ್ಕಂಥದ್ದು. ಆದ್ರೆ ಇವರಲ್ಲೆಲ್ಲ ಅಧಿಕಾರ ಅನುಭವಿಸಿರಲ್ಲ ಅವರೇನೆ. ಕಾಂಗ್ರೆಸ್ ಅಲ್ಲಿ, ಕಮ್ಯುನಿಸ್ಟ್ ನಲ್ಲಿ ಅಧಿಕಾರ ಬಂದಾಗ ಯಾರನ್ನ ದಲಿತರಿಗೆ ಅಧಿಕಾರ ಕೊಟ್ಟಿರೋದು ನೋಡಿದಿರ ಸರ್? ಅನೀಫ್ ಸರ್, ಯಾರೇ ಒಬ್ಬ ದಲಿತನಿಗೆ, ಯಾರೇ ಒಬ್ಬ ಮುಸ್ಲಿಮ್ಸ್ಗೆ, ಕಮ್ಯುನಿಸ್ಟ್ ಅಲ್ಲಿ 19 ವರ್ಷ ಯಾರು ಸರ್ ಜ್ಯೋತಿ ಬಸು ಮುಖ್ಯಮಂತ್ರಿ ಆಗಿದ್ರು? ಎಷ್ಟು ಜನ ಮುಸ್ಲಿಮ್ಗೆ ಅಧಿಕಾರವನ್ನ ಕೊಟ್ರು? ಯಾರು ಜ್ಯೋತಿ ಬಸು? ಈಗ ನಾನು ಕೇಳ್ತೇನೆ, ನಿಮ್ಮ ಸಿದ್ಧಾಂತ ಏನು ಸಾರ್? ಹಿಂದುತ್ವ ಏನು? ಹಿಂದುತ್ವದ ಸಿದ್ಧಾಂತ, ಹಿಂದುತ್ವವನ್ನ ನಿಮ್ಮ ಬಿಜೆಪಿಯವರು ಖಡಕ್ ಆಗಿ, ನಿಯಮಿತಾಗಿ, ನಿಷ್ಠರಾಗಿ ಹಿಂದುತ್ವದ ಪ್ರತಿಪಾದನೆಯನ್ನ ಯಾವ ರಾಜ್ಯದಲ್ಲಿ ಯಾವ ಸರ್ಕಾರಗಳು ಏನು ಮಾಡಿದ್ದಾರೆ? ನಿಮ್ಮ ಅಶೋಕ್ ರವರೇ ಹೇಳಿದ್ರು. ಯಾರು? ಗೃಹ ಮಂತ್ರಿ. ಎಲ್ಲಿ? ವಿಧಾನಸಭೆಯಲ್ಲಿ ಅತ್ಯಂತ ಹೆಚ್ಚು ಹಿಂದೂ ಯುವಕರ ಮೇಲೆ ಗೂಂಡಾ ಆಕ್ಟ್ ಹಾಕಿದ್ದು ನಾವು. ಎದೆ ತಟ್ಟಿ ಹೇಳಿದ್ದು ನಿಮ್ಮ ಗೃಹ ಮಂತ್ರಿ. 70 ಜನರನ್ನ ಸತ್ಯನಾರಾಯಣ ಪೂಜೆ ಪುತ್ತೂರು ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಲಾಠಿ ಚಾರ್ಜ್ ಮಾಡಿಸಿ ಅವನನ್ನ ಒಳಗೆ ಹಾಕಿ ಅವನಿಗೆ ಸಾಧ್ಯ ಆದ್ರೆ ಏನೋ ಅರುಣ್ ಪುತ್ತೇಲ್ ಅವ್ರು ಹೇಳ್ತಾರೆ ನನಗೆ ಎನ್ಕೌಂಟರ್. DV ಸದಾನಂದ ಗೌಡ್ರು ಈ ದೇಶದಲ್ಲಿ ಇಡೀ ಉದ್ದದಲ್ಲಿ 27 ವರ್ಷದಿಂದ ಗುಜರಾತಿನಲ್ಲಿ
ನೀವು ಹಿಂದೂ ರಾಜ್ಯ ಏನು ಮಾಡಿದ್ದೀರಿ? ಒಂದು ಹಿಂದೂ ಗ್ರಾಮ ಆದ್ರೂ ಮಾಡಿದ್ದೀರಾ? ಅಲ್ಲಿ ಏನು ಹಿಂದೂಗಳು ಸ್ವರ್ಗದಲ್ಲಿ ಕೊಂಡೋಗಿ ಕುತ್ಕೊಳ್ತಿದ್ದೀರಾ? ಡಿ ಕೆ ಶಿವಕುಮಾರ್ ಇದು ಸಿಗ್ನಲ್ ಅನ್ನ ಯಾರಿಗ್ ಕೊಡ್ತಾ ಇದ್ದಾರೆ? ಕಾಂಗ್ರೆಸ್ನವ್ರಿಗೆ ಕೊಡ್ತಾ ಇದ್ದಾರೆ ಅಥವಾ ಬಿಜೆಪಿ ಅವರಿಗೆ ಕೊಡ್ತಾ ಇದ್ದಾರೆ? ನಿಮ್ ಪ್ರಕಾರ ಗೌಡ್ರೆ? ಕೊಟ್ರೆ ಸರ್, ನಾವು ಗೌಡ್ರೆ. ಅಷ್ಟು ಸಲೀಸಾಗಿ ಡಿ ಕೆ ಶಿವಕುಮಾರ್ನ ನಂಬೋದಿಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಏನ್ ಹೇಳಿಕೆ ಕೊಟ್ಟರು ನಾವು ಅಷ್ಟು ಸಲೀಸಾಗಿ ನಂಬೋದಿಲ್ಲ. ನಿನ್ನೆ ಬಿಲ್ಗಳ ಬಗ್ಗೆ ಮಾತಾಡೋದು, ಗ್ರೇಟರ್ ಬೆಂಗಳೂರು ಬಿಲ್ ಬಗ್ಗೆ ಮಾತಾಡ್ತಾ ಇದ್ರು. ಬೆಂಗಳೂರಿನ MLA ಗಳನ್ನ ಅವ್ರ ವಿಶ್ವಾಸ ಗೆಲ್ಲಬೇಕಾಯ್ತು ಮಾತಾಡಿದರೆ, ಹಂಗಂದೇಟಿಗೆ ನಾವು ಅದನ್ನ ನಂಬೋದಿಲ್ಲ ಸರ್. ಇದೆಲ್ಲ ಅವ್ರದೊಂದು ಪೊಲಿಟಿಕಲ್ ಗೇಮ್. ಎಸ್ ರವಿಕುಮಾರ್, ಡಿ ಕೆ ಶಿವಕುಮಾರ್ ಅವರು ಯಾರಿಗೆ ಸಿಗ್ನಲ್ ಕೊಡ್ತಾ ಇದ್ದಾರೆ? ಹೈಕಮಾಂಡ್ ಸಿಗ್ನಲ್ ಕೊಡ್ತಾ ಇದ್ದಾರಾ ಅಥವಾ ಬಿಜೆಪಿ ಅವರಿಗೆ ಸಿಗ್ನಲ್ ಕೊಡ್ತಾ ಇದ್ದಾರಾ? ಸರ್, ಈಗ ಏನಂದ್ರೆ ಮುಂದಿನ ರಾಜಕೀಯ ಬೆಳವಣಿಗೆ ಏನು ಬೇಕಾದ್ರೂ ಆಗಬಹುದು, ಹೀಗೆ ಆಗುತ್ತೆ ಅಂತ ಹೇಳೋ ಸ್ಥಿತಿಯಲ್ಲಿ ಕರ್ನಾಟಕ ರಾಜಕಾರಣವನ್ನ ನಾವ್ ಈಗ ಅಳಿಯಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ನೀವ್ ಎಸ್ ಬಂಗಾರಪ್ಪನವರು ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳಿ ಯಾರಾದ್ರೂ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇತ್ತಾ? ಎಸ್ ಬಂಗಾರಪ್ಪನವರು ಬಿಜೆಪಿಗೆ ಹೋದಾಗ SM ಕೃಷ್ಣ ಬಂಗಾರಪ್ಪನವ್ರ ವಿರುದ್ಧ ದೊಡ್ಡ ರ್ಯಾಲಿಯನ್ನ ಮಾಡಿದ್ರು ಪಕ್ಷಾಂತರ ಮಾಡಿದ್ದಕ್ಕೆ. ಆಗ SM ಕೃಷ್ಣ ಅವರು ಹೋದ್ರು, ವಿಶ್ವನಾಥ್ ಅವರು ಹೋದ್ರು ಬಿಜೆಪಿಗೆ.